ಏನತ್ತಪ್ಪ ಏನಾಯ್ತು ಬಾಯಾಗ ಬುರು ಬರಕತ್ತೈತಂದ್ರೆ ಹಾವು ಏನು ಕಳ್ದೈತಿ ಅಣ್ಣ. ಗುಡಪ್ಪ ಅದೇನಾರ ಆಗಿರ್ಲಿ ಮೊದ್ಲು ಆಂಬುಲೆನ್ಸಿಗೆ ಫೋನ್ ಮಾಡಪ್ಪ. ಫೋನ್ ಬಂತು. ಹಲೋ ಹೇಳ್ರಿ ಅಣ್ಣ ಆಂಬುಲೆನ್ಸ್ ರೀ ಅಣ್ಣ. ಅಂಬುಲೆನ್ಸ್ ಸರ್ ಹೌದು. ನಿಮ್ಮ ಪೈ ಪರ್ಸನ್ ಮಾಡ್ಯಾರ ಅಣ್ಣ. ಅವ್ರು ಹೊಲ್ದಾಗ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ದು ಬಾ ಅಣ್ಣ. ಬರ್ರಿ ಅಣ್ಣ. ಎಲ್ಲಿದ್ರಿ ಅಣ್ಣ? ಇನ್ನೂ ಎಷ್ಟೊತ್ತು ಬೇಕಣ್ಣ ನೀವು ಬರಕ? ಏ ಹುಡುಗ ಗಡ ಎಲ್ಲಿಂದ ಬರಾಕ? ನಿಮ್ ಮೂರ್ ರೋಡ್ ಸರಿ ಇಲ್ಲ. ಒಂದ್ 5 ನಿಮಿಷ ವೇಟ್ ಮಾಡ್ರಿ, ಬರಕತ್ತೀವಿ. ಬರ್ರಿ ಗಡ ಬರ್ರಿ ಬರ್ರಿ ಕಡ್ತಗಿ. ಏನಾಗಲ್ಲ ಮಾತಾಡು. ಜೋರ್ ಹೊಡ್ರಿ ಅಣ್ಣ. ನೀವೇ ಅಣ್ಣ ಇಷ್ಟು ಮೇಲ್ಕೊಡಕತ್ತೀರಿ. ಜೋರ್ ಹೊಡ್ರಿ ಅಣ್ಣ. ರೋಡ್ ನೆಟ್ಟಿಗ್ಲದ್ ನಾವೇನ್ ಮಾಡಕಪ್ಪ? ನಿಮ್ ಮೂರ್ ರೋಡ್ ನೆಟ್ಟಿಗೆ ಮಾಡ್ಸಿದ್ರೆ ನಾವು ಜೋರ್ ಹೊಡಿತಿರ್ಲಿಲ್ಲ. ಒಳಕರ್ಕೊಂಬ ಈಗ ರೈಟಿಗೆ. ಡಾಕ್ಟ್ರೆ ನನ್ನ ಮಗ್ಗೇನೆ ಕಡ್ದು ಬಿಡತ್ರಿ. ಸರಿ ಬೇಗ ಅಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡ್ರಿ. ಡಾಕ್ಟ್ರೆ ನಮ್ಮ ಮಗುಗೆ ಏನಾತ್ರಿ? ಎಂತ ಕೆಲಸ ಮಾಡಿದ್ರಿ ನೀವು? ಇನ್ನ 5 ನಿಮಿಷ ಬೇಗ ಕರ್ಕೊಂಡ್ ಬಂದಿದ್ರೆ ಆ ಮಗು ಜೀವ ಉಳಿತಿತ್ತು. ಏನು ಮಾಡಕ್ಕಾಗಲ್ಲ. ಗೋಡಪ್ಪ ನನ್ನ ಮಗನ ಉಳಿಸಕ್ಕಾಗಲಿಲ್ಲ. ಏನು ಪರಿಶ್ರಮ ಅಣ್ಣಾರೆ? ಊರಾಗೆಲ್ಲ ಜನ ಮಾತಾಡ್ತಿದ್ರು ನಿಮ್ಮ ಮಗ ಆರಾಮಿಲ್ಲ ಅಂತ. ಏನು ಹುಷಾರದನ ಈಗ? ಡಾಕ್ಟ್ರ್ ಏನಂದ್ರೆ 5 ನಿಮಿಷ ಮುಂಚೆ ಕರ್ಕೊಂಬಂದಿದ್ರೆ ನಮ್ಮ ಮಗು ಉಳಿತೈತೆ ಅಂತಂದು ಹೇಳಿದ್ರಣ್ಣ. ಮತ್ತೆ ಯಾಕೆ ಲೇಟ್ ಮಾಡಿರೋ? ಗಣ ಕರ್ಕೊಂಬರಕ್ಕಾಗಲ್ಲ ನಿಮಗೆ? ಏನು ಮಾಡ್ತೀಯಪ್ಪ? ಊರಿಗೆ ಒಂದು ರೋಡ್ ಇಲ್ಲ, ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ನನ್ನ ಮಗ ಸತ್ತು ಹೋಗ್ಬಿಟ್ನಪ್ಪ. ರೋಡ್ ಚೆನ್ನಾಗಿದ್ದಿದ್ರೆ 5 ನಿಮಿಷ ಬೇಗ ಬಂದು ಆಸ್ಪತ್ರೆಗೆ ಆ ಹುಡುಗನ ಜೀವ ಉಳಿತಿತ್ತು. ಆ ಹಾಳಾದ ರೋಡಿಂದ ನಮ್ಮ ಹುಡುಗನ ಜೀವ ಹೋತು. ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಊರಲ್ಲಿ ರೋಡ್ ಚೆನ್ನಾಗಿದೆನಾ ಅಥವಾ ಚರಂಡಿ ಚೆನ್ನಾಗಿದೆನಾ ಅಂತ ನೋಡೋದು ಬಿಟ್ಟು 500 ರೂಪಾಯಿ 1000 ರೂಪಾಯಿ ಕ್ವಾರ್ಟರ್ಗೆಲ್ಲ ನಿಮ್ಮ ಓಟ್ಗಳನ್ನ ಮಾರ್ಕೊಂಡಿರೋ ಪರಿಣಾಮನೇ ಇದು. ಇವ್ರ ಮಗನ ಜೀವ ಹೋದಂಗೆ ನಾಳೆ ನಿಮ್ಮ ಮಕ್ಳ ಜೀವ ಹೋಗ್ಬಾರ್ದಂದ್ರೆ ನೀವು ಇವಾಗಲೇ ಎಚ್ಚೆತ್ಕೋಬೇಕು. ಇಲ್ದಿದ್ರೆ ನೀವು ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ.